ರಾಮನಗರ ಶಾಸಕ ಎ. ಇಕ್ಬಾಲ್ ಹುಸೇನ್ ರವರು ಕನಕಪುರ ತಾಲೂಕಿನ ಹೊಂಗಾಣಿದೊಡ್ಡಿ ಗ್ರಾಮವನ್ನು ತಮ್ಮ ಅಧಿಕಾರ ಬಳಸಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಗ್ರಾಮವನ್ನು ಸಂಪೂರ್ಣವಾಗಿ ಬರೆಸಿಕೊಂಡಿದ್ದಾರೆ ಎಂದು ಸುಳ್ಳು ಆರೋಪವನ್ನು ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೊಂಗಾಣಿದೊಡ್ಡಿ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹೊಂಗಾಣಿದೊಡ್ಡಿ ಗ್ರಾಮಸ್ಥರು, ಶಾಸಕ ಇಕ್ಬಾಲ್ ಹುಸೇನ್ ರವರು ನಮಗೆ ಯಾವುದೇ ರೀತಿಯ ಕಿರುಕುಳವನ್ನು ನೀಡಿಲ್ಲ. ನಮ್ಮ ಗ್ರಾಮದ ಕೆಲವು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಕೆಲವು ಸಂಘಟನೆಗಳ ಜೊತೆ ಸೇರಿಕೊಂಡು ಲೋಕಾಯುಕ್ತದಲ್ಲಿ ದೂರು ನೀಡಿದ್ದಾರೆ. ನಮ್ಮ ಗ್ರಾಮದಲ್ಲಿ ಇದುವರೆಗೂ ಅಚ್ಚಲು ಸಾಹುಕಾರರ ಜಮೀನಿನಲ್ಲೇ ನೂರಾರು ಕುಟುಂಬಗಳು ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿದ್ದು, ಇದುವರೆಗೂ ನಮ್ಮ ಗ್ರಾಮದ ಮನೆಗಳಿಗೆ ಹಕ್ಕುಪತ್ರಗಳನ್ನು ನೀಡಿರುವುದಿಲ್ಲ. ಇದರಿಂದ ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ಸಾಧ್ಯವಾಗದೆ ಗ್ರಾಮದ ಜನರು ಅವಕಾಶ ವಂಚಿತರಾಗಿದ್ದಾರೆ. ಇದನ್ನು ಮನಗಂಡ ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ಎ. ಇಕ್ಬಾಲ್ ಹುಸೇನ್ ಸಾಹುಕಾರರ ಜೊತೆ ಮಾತನಾಡಿ ಗ್ರಾಮಸ್ಥರಿಗೆ ಜಮೀನನ್ನು ಬಿಟ್ಟುಕೊಡುವಂತೆ ಮನವೊಲಿಸಿದ್ದಾರೆ. ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಕ್ಕು ಪತ್ರ ನೀಡಲು ಗ್ರಾಮದಲ್ಲಿ ಅಳತೆ ಕಾರ್ಯವನ್ನು ಪ್ರಾರಂಭ ಮಾಡಲು ಸೂಚನೆ ನೀಡಲಾಗಿದೆ. ನಮ್ಮ ಗ್ರಾಮಸ್ಥರು ಪೂರ್ವಿಕರ ಕಾಲದಿಂದಲೂ ಸಾಹುಕಾರರ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಬಂದಿದ್ದೇವೆ. ಉಳುವವನೇ ಭೂಮಿಯ ಒಡೆಯ ಕಾನೂನು ಜಾರಿಯಾದಾಗ ನಮ್ಮ ಪೂರ್ವಿಕರು ಅರ್ಜಿಗಳನ್ನು ಸಲ್ಲಿಸಿದ್ದು ಭೂ ನ್ಯಾಯ ಮಂಡಳಿಯಲ್ಲಿ ದೂರು ಬಾಕಿ ಇದ್ದು, ಇದಕ್ಕೆ ಸಂಬಂಧಪಟ್ಟ 1 ಅಡಿ ಜಾಗವನ್ನು ಸಹ ಶಾಸಕರು ಖರೀದಿ ಮಾಡಿಲ್ಲ. ಆ ಜಮೀನುಗಳಲ್ಲಿ ಇದುವರೆಗೂ ನಾವುಗಳೇ ಅನುಭವದಲ್ಲಿ ಇದ್ದೇವೆ. ಶಾಸಕರು ಸಾಹುಕಾರರ ಬೇರೆ ಜಮೀನುಗಳನ್ನು ಖರೀದಿಸಿರಬಹುದು, ನಮ್ಮ ಅನುಭವದ ಜಮೀನುಗಳಿಗೆ ತೊಂದರೆಯನ್ನು ಮಾಡಿಲ್ಲವೆಂದು ಗ್ರಾಮಸ್ಥರು ಮಾತನಾಡಿದರು. ಕೆಲವು ಕಿಡಿಗೇಡಿಗಳು ರಾಮನಗರ ಶಾಸಕರ ಹೆಸರಿಗೆ ಕಳಂಕ ತರಬೇಕೆಂಬ ದುರುದ್ದೇಶದಿಂದ ಇಲ್ಲಸಲ್ಲದ ಆರೋಪಗಳನ್ನು ನಮ್ಮ ಗ್ರಾಮದ 4-5 ಜನರು ಮಾಡುತ್ತಿದ್ದಾರೆ. ಶಾಸಕರು ಅಕ್ರಮ ಎಸಗಿದ್ದರೆ ದಾಖಲೆ ಸಮೇತ ಚರ್ಚೆಗೆ ಬರುವಂತೆ ಗ್ರಾಮಸ್ಥರು ಸವಾಲು ಹಾಕಿದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂಜೇಶ್, ಪ್ರಕಾಶ್, ಜವರೇಗೌಡ, ಮರಿಯಪ್ಪ, ಕುಳ್ಳಪ್ಪ, ಮಲ್ಲು, ರಾಜಣ್ಣ, ಶಿವಣ್ಣ, ದಾಳಪ್ಪ, ಮುನಿರೇಗೌಡ, ಮಧು, ಮಂಚಯ್ಯ, ಕೆಂಪಮ್ಮ, ಮಂಚಮ್ಮ, ಚಿಕ್ಕತಾಯಮ್ಮ, ಶಿವಲಿಂಗಮ್ಮ ಸೇರಿದಂತೆ ಹಲವಾರು ಗ್ರಾಮಸ್ಥರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಮೊನ್ನೆ ಲೋಕಾಯುಕ್ತ ಜಿಲ್ಲಾ ವರಿಷ್ಠಾಧಿಕಾರಿಗಳು ಸಭೆಯಲ್ಲಿ ಮೀಟಿಂಗ್ ಮಾಡಿದಾಗ ಇಲ್ಲಿ ಕೆಲವರು 4-5 ಜನ ಸೇರ್ಕೊಂಡು ಏನ್ ಹೇಳಿದ್ದಾರೆ ಅಂದ್ರೆ, ಹೊಂಗಾಣಿದೊಡ್ಡಿಯನ್ನೇ ಗ್ರಾಮವನ್ನೇ ಖಾಲಿ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ. ನಾವು ಹೊಂಗಾಣಿದೊಡ್ಡಿ ಇಲ್ಲಿಯವರೆಲ್ಲ ಗ್ರಾಮಸ್ಥರೇ, ಇಲ್ಲಿ ಹಿರಿಯವರು ಎಲ್ಲರೂ ಬಂದವ್ರೆ, ಮುಖಂಡರುಗಳವ್ರೆ. ಹೊಂಗಾಣಿದೊಡ್ಡಿ ಗ್ರಾಮವನ್ನ ಎಲ್ಲಿ ಖಾಲಿ ಮಾಡಿಸವ್ರೆ? ನೀವು ಯಾಕೆಂದ್ರೆ ನೀವು ಸ್ಥಳೀಯಕ್ಕೆ ಹೋಗಿದ್ದೀರಾ, ನೀವು ಬಂದು ವಿಸಿಟ್ ಮಾಡಿ ನೋಡಿ. ಇಲ್ಲಿ ಜನಗಳ ಎಲ್ಲರ ಮಾತಿ 120 ಕುಳದಲ್ಲಿ ಯಾರೋ 4 ಜನ ಹೇಳೋದ್ ಮಾತನ್ನೇ ನೀವು ಪೇಪರ್ ನಲ್ಲಿ ಬಿಂಬಿಸೋದು, ನಮ್ಮ ಶಾಸಕರ ಮೇಲೆ, ನಮ್ಮ DCM ಅವ್ರ ಮೇಲೆ ಇಲ್ಲೋದ ಆರೋಪಗಳನ್ನ ಮಾಡ್ತಾ ಇದ್ರಿ. ಅದ್ರ ವಿರುದ್ಧ ನಾವು ಹೊಂಗಾಣಿದೊಡ್ಡಿ ಗ್ರಾಮಸ್ಥರೇ ಯಾಕೆ ಹಿಂಗ್ ಮಾಡ್ತಾ ಇದ್ರಿ? ಯಾರನ್ನ ಅಚ್ಚನ್ ಮಾತು ಕೇಳ್ಕೊಂಡು ಕುಮಾರಸ್ವಾಮಿ ಅವರು ಇಲ್ಲ ಮುರುರಾಜ್ ಅವರ ಹೋರಾಟ ಮಾಡೋರು ಬಂದು ಊರಿಗೆ ತಿಳ್ಕೊಂಡು ಹೇಳ್ಬೇಕೆ ಹೊರತು ಎಲ್ಲ ಕೂತ್ಕೊಂಡು ಎಲ್ಲ ಹೇಳೋದಲ್ಲ. ಗ್ರಾಮಸ್ಥರನ್ನ ವಿಚಾರಿಸಿ ನಮ್ಗೆ ಏನ್ ತೊಂದರೆ ಆಗ್ತದೆ ಅಂತಾರೆ. 45 ವರ್ಷದಿಂದ ಟೆನೆಂಟಿಲ್ ಆಗಿರ್ತದೆ ಜಮೀನನ್ನ ಇವತ್ತು ಸಹ ಅವ್ರ ಹೆಸರಿಗೆ ಪಾಣಿ ಬರಲಿಲ್ಲ. ಎಷ್ಟೋ ಬಡ ಕುಟುಂಬಗಳವೆ, ಅವ್ರಿಗೆ ಪಾಣಿ ಇಲ್ಲದನ್ನ ಕಿಮ್ಮತ್ ಕಡಿಸಿ ಅರ್ಜಿ ಹಾಕಿದೀವಿ ತಹಸೀಲ್ದಾರ್ಗೆ. 25 ವರ್ಷ ಆಯ್ತು ದುಡ್ಡೆಲ್ಲ ಕೇಸಾಡ ಕೊಟ್ಟು 25 ವರ್ಷದಿಂದ ಒಂದೇ ಒಂದು ಚೀಟಿ ಕೊಡಲಿಲ್ಲ. ಅವರು ಏನು ಅಂತ ತೋರಿಸಿ ನಮಗೆ ಒಂದೇ ಒಂದು ಚೀಟಿ ಕೊಡಲಿಲ್ಲ. ಇದಕ್ಕೆ ಯಾವ ಕೋರ್ಟಲ್ಲಿ ಏನಾಗುತ್ತೆ ಅಂತ ನಮ್ಗೊಂದು ಮಾಹಿತಿ ಇಷ್ಟು ಹೊರ ಕೊಡಲಿಲ್ಲ ಅವರು. 25 ವರ್ಷ ಆಯಿತು ನಮಗೆ. ನಮ್ಮ ತಾಯಿ ಸತ್ತೋದ್ರು, ನಮ್ಮ ತಂದೆ ಸತ್ತೋದ್ರು. ನಮ್ಮ ತಲೆಗೂ ಬಗೆಹರಿದ್ರೆ ನಮ್ಮ ಮಕ್ಕಳಿಗೂ 14 ವರ್ಷ ಅವ್ರಿಗೂ ಬಗೆಹರಿತು ಅಂತ ಹೇಳಿ ನಾವು ಸೂರ್ಯ ಸಾಹೇಬ್ರ ಕಾಂಟ್ಯಾಕ್ಟ್ ಮಾಡಿ MLA ಸಾಹೇಬ್ರಿಗೆ ಹೇಳಿ, ಹೊಂಗಾಣಿದೊಡ್ಡಿ ರೈತರಿಗೆ ಅನ್ಯಾಯ ಆಗೋಕ್ಕಿದ್ದಂಗೆ ನೀವು ಅವ್ರಿಗೆ ಪರಿಸ್ಥಿತಿನ ಮಾಡಿ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸಿ ಕೊಡಬೇಕು ಅಂತೇಳಿ ನಮಗೆ ಹೇಳಿದ್ದಾರೆ ಸ್ವಾಮಿ. ನಾವು ಅನ್ನ ತಿಂದಿದ್ವಿ, ಅವ್ರಿಗೆ ಏನು ಸಿಕ್ಕಲಿಲ್ಲ. ನಮಗೆ ಊಟ ಹಾಕ್ತೀವಿ, ನಮ್ಗೆ ಏನು ಕೊಟ್ಟರೆ ತಗೊಳ್ತೀವಿ. ನಮ್ಮ ಮನೆಗಳು, ನಮ್ಮ ಹೊಲಗಳು, ನಮಗೇನು ಅವರು ಮಾತಾಡೋರೆ ಅದೆಲ್ಲ ನಮಗೆ ಕಳ್ಕೊಟ್ಬಿಡ್ಲಿ. ಅವ್ರಿಗೆ ನಮಗೆ ನಮ್ಮ ಹೆಸರುಗಳು ಮಾಡಿಕೊಟ್ಬಿಡ್ಲಿ. ನಿರ್ಣಯ ಮಾಡಿಲ್ಲ. ಅವ್ರು ಅನ್ನ ತಿಂದಿದ್ದೀವಿ ನಾವು, ಅವ್ರಿಗೇನು ನಮಗೆ ಇದು ಮಾಡಿದ್ದೀವಿ. ಹುಸೇನ್ ಅವರು ನಿಮ್ಮ ಜಮೀನೆಲ್ಲನೂ ಊರು ಎಲ್ಲನೂ ಸೇರಿ ಬರ್ಸ್ಕೊಂಡವ್ರೆ ಅಂತ ಆರೋಪ ಮಾಡ್ತಾವ್ರೆ. ಈಗ ನಿಮ್ಮ ಮನೆಗಳು ಊರ್ನೆಲ್ಲ ಬರ್ಸ್ಕೊಂಡಿದಾರಾ? ಸರ್ ಅವ್ರು ತಗೊಂಡಿದ್ದು ಗೊತ್ತಿಲ್ಲ. ಯಾರ ತಗೊಳ್ಳಿ ಏನಾರ ಮಾಡಲಿ, ನಮ್ಮಂತೆ ನಮ್ಮ ನಮ್ಮ ಮನೆಗಿಂದ ಬಿಡಿ, ನಮ್ಮ ತಗೊಂಡಿದ್ದೀವಿ ಕೊಡಬೇಕು. ನಮಗೆ ಅದೆಲ್ಲ ಮಾಡಿಕೊಟ್ಬಿಟ್ಟು ರೆಡಿ ಮಾಡಿಕೊಡ್ತೀವಿ. ಸಾಹೇಬರು ಅವ್ರು ನಮ್ಮ ಇಒ ಸಾಹೇಬರು ಎಲ್ಲ ಬಂದಿದ್ರು. ಅಳತೆ ಮಾಡಿ ಅವ್ರ ಆಸ್ಪತ್ರೆ ಕೊಡ್ತೀವಿ ಅಳತೆ ಮಾಡಿ ಅಂತ. ನಮ್ಮೂರವರು 3-4 ಜನ ಅವರೇ ಸರ್.
ಅವ್ರು ಹೆಂಗೆ ಅಂದರೆ ಕನಕಪುರದಿಂದ ಸಾತ್ರ ಬರ್ತಾರೆ, ಸಾತ್ರದಿಂದ ಅಡ್ಡಿಗೆ ಹೋಗ್ತಾರೆ. ಇವ್ರು ಇದೇ ಗಾದೆ. ಈ ಆಗ ಕಾಸು ಕೊಡ್ತಿದ್ರು, ಕೇಸಪ್ಪ ಸಾರ್ತೀವಿ ಅಂತ ಇಷ್ಟು ಬಂದಿದ್ರು. ಈಗೆಲ್ಲ ಈ ಕಡೆ ಬಂದ್ಬಿಟ್ರು. ಏನೋ ನಮ್ದು ಎಷ್ಟು ಟೆನೆಂಟ್ ಇದೆ, 20 ಗುಂಟೆ ಆಗದೆ, 2 ಗುಂಟೆ ಆಗದೆ, 1 ಎಕರೆ ಆಗದೆ, ಅಷ್ಟೇ ನಾವು ಸಾಕೊಂಡ್ಬಿಟ್ಟು ನಮ್ಗೆ ಅಷ್ಟೇ ಸಾಕು. ನಮ್ಮ ಮನೆ ಈಗೇನು ಆಗದೆ ಅಷ್ಟು ಮಾತ್ರ ಮಾಡ್ಕೊಡಿ ಅಂತ ನಾವು ಎಲ್ಲ ಜನ ಕೇಳ್ಕೊಂಡ್ರು. ನಾವು ಎಲ್ಲ ಕರ್ಕೊಂಡು ಬಂದಿದ್ದೀವಿ ಸರ್. ಅಷ್ಟು ಮಾಡ್ಕೊಡ್ತೀವಿ ಅಂತ ಅಂತವ್ರೆ. ನಮಗೆ ಮಿಕ್ಕದ್ದು ಆಸೆ ಇಲ್ಲ. ಅವ್ರಿಗೆ ಏನಂದ್ರೆ ನಮ್ಗೇನು ಮಾಡ್ಕೊಡ್ಬೇಕು ಅದು ಮಾಡ್ಕೊಟ್ರೆ ಸಾಕು. ಇದರಿಂದ ಏನು ಪ್ರಯೋಜನ ಇಲ್ಲ. ಊರೇ ಅವರು ಹಾಳು ಮಾಡ್ತಾರೆ. ಈಗ ಆಲೇ ಒಂದು 25 ವರ್ಷ ಅವ್ರು ಹಾಳು ಮಾಡಿ ಸಾಕಾಯ್ತು. ಒಬ್ಬೊಬ್ಬರದ್ದು 1 ಲಕ್ಷ ದುಡ್ಡು ಕೋರ್ಟ್ ಮುಸ್ಲು ಮಾಡಿದ್ದಾರೆ. ಈಗ ಏನು 1 ಲಕ್ಷ ಚೇಂಜ್ ಮಾಡಿಲ್ಲ. ಇನ್ನು ಅವ್ರನ್ನ ಎಷ್ಟು ಜನ ನೋಡ್ಕೊಂಡು ಕೂತ್ಕೋತಾರ? ನಮಗೆ ಒಂದು ಪಾಣಿ ಇಲ್ಲ. ನಾವು ಮನೆಗಳ ಸಾಲ ತಗೋಬೇಕಂದ್ರೆ ಮನೆಗಳಿಗೆ ಅಧಿಕಾರ ಇಲ್ಲ. ಈಗ ಇವರೆಲ್ಲ ನಮಗೆ 20,000 MP ನಾವೇ ನಿಂತು ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ತೊಂದರೆ ಏನೋ? ಅವ್ರು 4 ಜನದಿಂದ ಅವ್ರು ಊರು ಆಳ್ಬೋದು ಬೇಡ. ಅವ್ರು ಈಗ ಯಾಗ ಒಂದು 20 ವರ್ಷದಿಂದ ಜನಗಳಾಗ ಮನೆ ಹಾಳು ಮಾಡಿ ಕೂಲಿಗೆ ದುಡ್ಡೆಲ್ಲ ಇಸ್ಕೊಂಡು ತಿಂದಿದ್ದು ಸಾಕು. ಪೇಪರ್ ಅಂತೂ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಅವರು 4 ಜನ ಅವ್ರು ಏನು ಬೇಕೋ ಅವ್ರು ಮಾಡ್ಕೊಳ್ಳಿ. ನಮ್ಗೆ ನಮ್ಮಿಂದಾಗಲೇ 20,000 ಇರ್ತಾವಿಂದಾಗಲಿ, ಸೂರ್ಯ ಇರ್ತಾವಿಂದಾಗಲಿ, DK ಸಾಹೇಬ್ ಇರ್ತಾವೆ, ನಮ್ಗೆ ಯಾವುದೇನು ಅಭ್ಯಂತರ ಇಲ್ಲ. ಅವರು ನಮಗೆ ಒಳ್ಳೆಯದೇ ಮಾಡ್ಕೊಂಡು ಬರ್ತಾರೆ. ಇಷ್ಟ ನಾವು ಹೇಳ್ತಾ ಇರೋದು. ಯಾವುದೇ ನಮ್ಮದು ಪಾಣಿ ಆಗಲಿ ಒಂದು ಮನೆ ಆಗಲಿ ಇಲ್ಲ. ಈಗೇನೋ ಅಳತೆ ಮಾಡಿಸ್ಕೊಂಡು ನಮ್ಮ ಹೆಸ್ರಿಗೆ ಏನೋ ಒಂದು ಅಷ್ಟೆಲ್ಲ ನಳ್ಳು ಮಾಡ್ಕೊಂಡು ನಮ್ಮ ಹೆಸ್ರಿಗೆ ಬರಲಿ, ಮನೆ ಅಳತೆ ಮಾಡ್ಕೊಂಡು ನಮ್ಮ ಹೆಸ್ರಿಗೆ ರಿಜಿಸ್ಟ್ರಿ ಮಾಡಿಕೊಡಿ ಅಂತ ಕೇಳ್ಕೊಂಡು ಆಯಿತು ಕಣಪ್ಪ ಮಾಡ್ಕೊಡ್ತೀವಿ ನಾವು ಅಂತ ಅಂದರು. ಯಾರು ಹೇಳಿದ್ದು ನಿಮಗೆ? ನಾನು ಸೂರ್ಯ ಅವರು. ಆಯಿತು ಮಾಡ್ಕೊಡ್ತೀವಿ ಅಂದರು. ನಾವು ಆಯಿತು ಸ್ವಾಮಿ, ನಾವೇ ಎಲ್ಲ ದುಡ್ಡೆಲ್ಲ ಕಟ್ಟಿ ಮಾಡಿಸ್ಕೊತೀವಿ ಅಂತ ಹೇಳಿ ಆಯಿತು ಮಾಡಿಸ್ಕರಿ. ಮಾತ್ರ ಊರಿಗೆ ಯಾವುದೂ ಕೆಟ್ಟದಂತೂ ಯಾರನ್ನೂ ಮಾಡಬೇಡಿಯಪ್ಪ. ಎಲ್ಲ ಒಂದು ಮತವಾಗೆ ಒಂದು ಸಮವಾಗೆ ನೀವು ಏನು ಸಾಹೇಬರು ಸಾಹುಕಾರರು ಏನು ಕೊಟ್ಟಿದ್ದಾರೆ ನಿಮಗೆ ಅದ ನೀವು ಅಳತೆ ಮಾಡಿಸ್ಕೊಂಡು ನಿಮ್ಮ ಹೆಸರು ಮಾಡಿಸ್ಕೊಳ್ಳಿ. ನಾವು ಸಾಹುಕಾರಿಗೆ ಹೇಳ್ತೀವಿ ಏನದೆ ಅವ್ರಿಗೇನು ಕೊಟ್ಟಿದ್ದೀವಿ ಅದ ರೈತರಿಗೆ ಕಳ್ಕೊಡಿ ಅಂತ ಹೇಳ್ತೀವಿ. ನಮ್ಮ ಪ್ರಶ್ನೆ ಏನಂದರೆ, ಈಗ ಏನು ಟೆನೆಂಟಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ ಜಮೀನುಗಳಿಗೆ, ಅದನ್ನೆಲ್ಲನೂ ಕೂಡ ಅಕ್ರಮವಾಗಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಇಕ್ಬಾಲ್ ಹುಸೇನ್ ಅವರು ಅಂತ ಒಂದು ಆರೋಪ ಇದೆ. ಆ ಆರೋಪ ನಿಜನಾ ಸುಳ್ಳ ಅನ್ನೋದು ಒಂದು ಪ್ರಶ್ನೆ. ಈಗ ಪಾರ್ಟಿಯಿಂದ ರಿಸೀವ್ ಮಾಡಿ ಈಗ ತಹಸೀಲ್ದಾರ್ ಅರ್ಜಿ ಕೊಟ್ಟವ್ರಲ್ಲ ನಿಮ್ಮ ಹೆಸರು ಪಾಣಿ ಮಾಡ್ಕೊಡ್ತೀನಿ ಅಂತ ರಿಜಿಸ್ಟರ್ ಆಗ್ಬಿಟ್ರೆ ಪಾಣಿ ಕೊಡ್ತಾರ? ಅಧಿಕಾರಿಗಳಿಗೆ ತಹಸೀಲ್ದಾರನೇ ಸಹ ಕಿಮ್ಮತ್ ಕಟ್ಸ್ಕೊಂಡು ಅರ್ಜಿ ಕೊಟ್ಟವ್ರು ಪಾರ್ಟಿ ರಿಸೀವ್ ಮಾಡಿ ಇದು ಸುಳ್ಳ ಇದು ನಿಮ್ಮ ಹೆಸರು ಪಾಣಿ ಕೊಡ್ತೀವಿ ಅಲ್ಲ, ತಹಸೀಲ್ದಾರ ಮೋಸ ಮಾಡಿಬಿಟ್ಟಿದಾರ. ಈಗ ಆಲ್ರೆಡಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದಾರಲ್ಲ, ಹೇಳ್ಕೊಂಡು ನೀವು ಬಂದು ಸ್ಪಾಟ್ ಡಿಸ್ಟ್ರಿಬ್ಯೂಷನ್ ಮಾಡಿ ಯಾರೇ ಒಬ್ಬರು ಮನೆಯವ್ರಿಗೆ ಯಾಕಾರ ನೀವು ಖಾಲಿ ಮಾಡಿರಿ ತಗೊಂಡಿದ್ರಿ ಅಂತ ಹೇಳ್ಬಿಟ್ರೆ ನಾವೇ ಅದಕ್ಕೆ ಅವ್ರಿಗೆ ಹೇಳಕ್ ಒಪ್ಕೊಳ್ತೀವಿ. ಹಂಗಾರೆ 100 ಎಕರೆ 100 ಎಕರೆ ಜಮೀನ್ದಾರ 100 ಎಕರೆ ಎಲ್ಲ ನಮ್ದೇನೆ ಕೈತೀರಾ? ನಮ್ದು ಮಾತ್ರ ನಮ್ದು ಎಷ್ಟೊಂದು ಹೇಳ್ಬೇಕು ಹೊರತು ಎಲ್ಲ ನಮ್ದೇ ಅಂತ ಹೇಳ್ತೀವ. ಅಂದ್ರೆ ಇದು ನಾವು ಮನೇಲಿ ಸೈಟ್ ತಗೊಂಡಿದ್ದೀವಿ 100 ಅಡಿ ಉದ್ದ, ಒಂದು 30-40 ಅಡಿ ಆಗಲ್ಲ. ಇಲ್ಲ ನಮ್ದು 500 ಅಡಿ ಅಂತಂದ್ರೆ ಕೊಡ್ತೀರಾ ನೀವು? ಇದು ಸುಳ್ಳಲ್ವಾ? ಇದು ಆರೋಪ ಸುಳ್ಳಾಗಿದೆ. ಆರೋಪ ಸುಳ್ಳು ಸ್ವಾಮಿ. ಬಂದಿ ನೀವು ಊರಿಗೆ ಬನ್ನಿ. ಹಂಗಾರೆ ನಾವೆಲ್ಲ ಹೆಂಗಾರ ಹೊಂದಾಣಿಕೆ 120 ಕೂಡ ಎಲ್ಲ ಕೂರು ಖಾಲಿ ಮಾಡಿಸ್ತಾವ್ರೆ ಅಂತಾರಲ್ಲ. ಈಗ ಬಂದಿರೋರೆಲ್ಲ ಬೇರೆ ಊರಲ್ಲ. ಇಲ್ಲಿ ನೋಡಿ ಗ್ರಾಮಸ್ಥರು ಕೇಳಿ ಯಾರು ಬೇರೆ ಊರು ಯಾರು ಇದರಲ್ಲಿ. ಆಮೇಲೆ ಹಳೆ ತಲೆಗಳು ಎಷ್ಟು ಜನ ಅವ್ರು ನೋಡಿ ಯಾರಿಗಾರ ಮನೆ ಖಾಲಿ ಮಾಡಿ ಅವರೇ ಸಹ ಇವರೇ ನಮ್ಮನ್ನೇ ಕರೆಸಿ ಒಬ್ಬ ಸದಸ್ಯನ ಕರೆಸಿ PDOನ EOನ ಕರೆಸಿ ಅವ್ರಿಗೆ ಎಷ್ಟೆಷ್ಟು ಜಾಗ ಅದೋ ಅಷ್ಟೆಷ್ಟು ಅಳತೆ ಮಾಡಿಕೊಡಿ, ಅವ್ರಿಗೆ ರಿಜಿಸ್ಟರ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಹೇಳೋರು. ಊರಿಗೆ ಬಂದು ಸಹ ಈಗ EO ತಾಲೂಕು ಬಿಸಿರ್ತಾರೆ ರೆಡಿ ಹೋಗುವ PDO ಅವ್ರ ಅಧಿಕಾರಿಗಳು ಟೀಮ್ ಕಳಿಸಿ ಅವರು ಎಷ್ಟು ವಾಸ ಇದ್ದಾರೆ, ಎಷ್ಟೆಷ್ಟು ಅಡಿ ಜಾಗ ಇದೆ ಅವ್ರಿಗೆ ಅಳತೆ ಮಾಡಿ ಕೊಡಿ ಅಂತ. ನೀವು ಅಳತೆಗೆ ತಡೀತಿರಲ್ಲ. ಮೋಸ ಮಾಡೋದು ಸಾಹುಕಾರಿಗೆ ಬರೀ ಐಗರಾಗಿ ಕೊಟ್ಟಿದ್ದು ನಾವು, ಬರೀ ಐಗರಾಗಿ ಕೊಟ್ಟಿದ್ದು ಮುಂಜಿ ಮಾಡಿದ್ರೆ ಸಾಹುಕಾರ ಕೊಟ್ಟಿಲ್ಲ. ಅಷ್ಟು ಬೆಳೆ ನಮ್ಗೆ ಮಾಡೋರು
ರಂಗ ತೆಗಿದ್ದೀವಿ ಯಾರಿಂದ ಬೆಳೆದಿದ್ದೀವಿ ಎಲ್ಲ ನಮ್ದು ನಮಗೆ ಇವತ್ತು ಅವ್ನ ಮಾಮೂಲ ಕರೆದು ಬೆಂಕಿ ಇಟ್ಟಿರೋದ್ರಿಂದ ಭಾರಿ ಅವರು ಯಾರಿಗೂ ಏನು ಮಾಡ್ಬೋದು ನಮ್ಮದು ಪಕ್ಷ BJP-ಯವರು ಅನ್ಕೋಬೋದು ಸರ್ 2 ಲಕ್ಷ 3 ಲಕ್ಷ ಇಷ್ಟು ಗುಣ ಆದವರು ಗುಣ BJP ಕಡೆ ನಮ್ಮ ಕಡೆ ಈ ಕಡೆ ಇಷ್ಟ ಇಲ್ಲಿ ಯಾರು ಇಲ್ಲ ಸರ್ ಅದು ಇರೋದು ಬರೀ ಎಲ್ಲ ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.